ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರಧಾನಿ ಮೋದಿ 3ನೇ ಬಾರಿ ಆರಿಸಿ ಬಂದಿರೋದು ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತದ ಸಂಬಂಧಗಳ ದೃಷ್ಟಿಯಿಂದ ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಚುನಾವಣೆಗೆ ಮೊದಲು, ನಂತರ ಮತ್ತು ಪ್ರಮಾಣ ವಚನ ಸಮಾರಂಭದ ಸಂದರ್ಭದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ಅವಧಿಯಲ್ಲಿ ಭಾರತ ದೊಡ್ಡ ಬದಲಾವಣೆಗಳನ್ನ ನೋಡಲಿದೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಇದು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದೆ. ಈ ಅವಧಿಯಲ್ಲಿ ಭಾರತದಲ್ಲಿ ಉದ್ಯೋಗ ಸೃಷ್ಟಿ, ಆರ್ಥಿಕತೆಗೆ ಸಂಬಂಧಪಟ್ಟ ಒಂದಷ್ಟು ಬದಲಾವಣೆಗಳಾಗಬಹುದು. ಆದರೆ ಅದರ ಜೊತೆಗೆ ಭಾರತದ ಮಿತ್ರ ದೇಶಗಳ ಜೊತೆ ಗಟ್ಟಿ ಸಂಬಂಧ ಮತ್ತು ಶತ್ರುಗಳ ಜೊತೆ ಅಷ್ಟೇ ನಿಷ್ಠುರ ಸಂಬಂಧ ಹೊಂದೋ ಸಾಧ್ಯತೆಗಳು ಕೂಡ ಈಗಾಗಲೇ ಕಂಡು ಬರುವುದಕ್ಕೆ ಶುರುವಾಗಿವೆ. ಹಾಗಾದ್ರೆ ಈ ಅವಧಿಯಲ್ಲಿ ನಿರೀಕ್ಷಿಸಬಹುದಾದ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೋದಿ ಪ್ರಧಾನಿಯಾಗಿ 3ನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಬಾರಿ ಕಳೆದ 2 ಅವಧಿಗಳಲ್ಲಿ ಆದ ಹಾಗೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಎನ್ಡಿಎ ಜೊತೆ ಸರ್ಕಾರವನ್ನು ರಚಿಸಬೇಕಾಗಿ ಬಂದಿದೆ. ಆದರೂ ಬಿಜೆಪಿ ಗಳಿಸಿರುವ ಸ್ಥಾನಗಳ ಸಂಖ್ಯೆ ಕೂಡ ಚಿಕ್ಕದೇನಲ್ಲ. ಈ ದೇಶದ ಅತ್ಯಂತ ಪುರಾತನ ಮತ್ತು ಅತಿದೊಡ್ಡ ಪಕ್ಷ ಕಳೆದ 3 ಅವಧಿಗಳಲ್ಲಿ ಗಳಿಸಿದ ಒಟ್ಟು ಸ್ಥಾನಗಳ ಸಂಖ್ಯೆ ಏನಿದೆ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನೇ ಈ ಬಾರಿ ಬಿಜೆಪಿಗೆ ಮತದಾರ ಕೊಟ್ಟಿದ್ದಾನೆ. ಹಾಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ವಿರೋಧಿ ಅಲೆ, ವಿದೇಶಿ ಶಕ್ತಿಗಳ ಎಲ್ಲ ಪ್ರಯತ್ನಗಳನ್ನ ಮೀರಿ ಒಂದೇ ಸರ್ಕಾರ 3ನೇ ಬಾರಿ ಆಯ್ಕೆ ಆಗ್ತಾ ಇರೋದು, ಒಬ್ಬೇ ವ್ಯಕ್ತಿ 3ನೇ ಬಾರಿಗೂ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರೋದು ವಿಶ್ವ ಸಮುದಾಯಕ್ಕೊಂದು ಗಟ್ಟಿ ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ. ಹಾಗೆ ಮೋದಿ ಕೂಡ ದೇಶದ ಒಳಗೆ ಹಾಗೂ ಹೊರಗೆ ಕೂಡ ಸ್ಟ್ರಾಂಗ್ ಮ್ಯಾನ್ ತರ ಕಾಣಿಸ್ಕೊಳ್ಳೋ ಪ್ರಯತ್ನವನ್ನ ಈ ಬಾರಿ ಈ ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ. ಈ ಬಾರಿ ಕೂಡ ವಿದೇಶಾಂಗ ಸಚಿವರಾಗಿ ಎಸ್ ಜೈಶಂಕರ್ ಅವರನ್ನೇ ನೇಮಕ ಮಾಡಲಾಗಿದೆ ಮತ್ತು ಜೈಶಂಕರ್ ಮುಂದಿನ 5 ವರ್ಷಗಳಲ್ಲಿ ಭಾರತದ ಆದ್ಯತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಚೈನಾದ ಜೊತೆಗೆ ಭಾರತದ ಸಂಬಂಧಗಳು ಮುಂದೆ ಹೇಗಿರಲಿವೆ ಅನ್ನೋದನ್ನ ಟಿಬೆಟ್ನ 30 ಪ್ರದೇಶಗಳಿಗೆ ಹೊಸ ಹೆಸರುಗಳನ್ನ ನಾಮಕರಣ ಮಾಡುವ ಮೂಲಕ ಭಾರತ ತಿಳಿಸ್ತಾ ಇದೆ. ಗೆಳೆಯರೆ, ಕಳೆದ 2 ಅವಧಿಗಳಲ್ಲೂ ಭಾರತದ ಆದ್ಯತೆ ಆರ್ಥಿಕ ಬೆಳವಣಿಗೆ ಆಗಿತ್ತು. ಹಾಗೆ ಮಿತ್ರ ದೇಶಗಳ ಜೊತೆಗಿನ ಸಂಬಂಧ ಸುಧಾರಣೆಗೆ ಭಾರತ ಹೆಚ್ಚಿನ ಒತ್ತನ್ನು ಕೊಡ್ತು. ಕಳೆದ ಅವಧಿಯಲ್ಲಿ ಚೈನಾ ವೈರಾಣುವಿನ ಕಾಟದಿಂದ ಸ್ವಲ್ಪ ಆರ್ಥಿಕತೆಯ ಮೇಲೆ ಹೊಡೆತ ಬಿತ್ತು ಮತ್ತು ಅದರಿಂದ ಸುಧಾರಿಸಿಕೊಳ್ಳೋದಕ್ಕೆ ಕೂಡ ಭಾರತಕ್ಕೆ ಕಾಲಾವಕಾಶ ಬೇಕಾಯಿತು. ಹೀಗಾಗಿ ಸಾಕಷ್ಟು ಕ್ಷೇತ್ರಗಳನ್ನ ಸರಿಯಾಗಿ ಅಟೆಂಡ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ಬಾರಿ ಆಂತರಿಕ ಹಾಗೂ ಬಾಹ್ಯ ವಿಷಯಗಳಲ್ಲಿ ಒಂದಷ್ಟು ನಿರೀಕ್ಷೆಗಳು ಹೆಚ್ಚುತ್ತಾ ಇವೆ. 2014ಕ್ಕೂ ಮೊದಲು ಭಾರತ ಜಗತ್ತಿನ 5 ಅಭದ್ರ ಆರ್ಥಿಕ ಸ್ಥಿತಿಗಳ ಪೈಕಿ ಒಂದು ಅನ್ನಿಸ್ಕೊಂಡಿತ್ತು. 2014ರಲ್ಲಿ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ದ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 10ನೇ ಸ್ಥಾನ ಇತ್ತು. ಈಗ ಅದು 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇದೆ. ಮುಂದಿನ 2 ವರ್ಷಗಳಲ್ಲಿ ಜಾಗತಿಕವಾಗಿ 3ನೇ ಸ್ಥಾನಕ್ಕೆ ಭಾರತ ಹೋಗಬೇಕಿದೆ. ಇದಕ್ಕಾಗಿ ಈ ಬಾರಿ ಹೊಸ ಆರ್ಥಿಕ ಮತ್ತು ಕೈಗಾರಿಕಾ ನೀತಿಗಳನ್ನ ಸರ್ಕಾರ ಜಾರಿಗೆ ತರಬೇಕಾಗುತ್ತೆ. ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಾಗಬೇಕು ಅಂದ್ರೆ ಉತ್ಪಾದನಾ ವಲಯವನ್ನ ಅಭಿವೃದ್ಧಿಪಡಿಸುವ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ವಿದೇಶಿ ಬಂಡವಾಳದ ಹರಿವನ್ನ ಹೆಚ್ಚು ಮಾಡಬೇಕಿದೆ. ಹೂಡಿಕೆದಾರರನ್ನ ಆಕರ್ಷಿಸುವ ನಿಟ್ಟಲ್ಲಿ ಭಾರತ ಒಂದಷ್ಟು ಕ್ರಮಗಳನ್ನ ತುರ್ತಾಗಿ ಕೈಗೊಳ್ಳಬೇಕಾದ ಅಗತ್ಯ ಕೂಡ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಅಮೆರಿಕ ಚೈನಾ ಜೊತೆಗಿನ ವ್ಯಾಪಾರ ಯುದ್ಧವನ್ನ ತೀವ್ರಗೊಳಿಸ್ತಾ ಇರೋದರ ಲಾಭವನ್ನ ಭಾರತ ಮಾಡ್ಕೋಬೇಕು. ಚೈನಾದಿಂದ ನಾನಾ ಕಾರಣಗಳಿಂದ ಹೊರಬರ ಬಯಸುವ ಕಾರ್ಖಾನೆಗಳನ್ನ ಭಾರತ ಆಕರ್ಷಿಸುವ ಕೆಲಸ ಮಾಡಬೇಕು. ಕಳೆದ ಬಾರಿ ಇದು ಒಂದಷ್ಟರ ಮಟ್ಟಿಗೆ ಆಯ್ತಾದ್ರೂ ಭಾರತದ ಅಗತ್ಯಗಳ ದೃಷ್ಟಿಯಿಂದ ಕಳೆದ ಬಾರಿ ಆಗಿರೋದು ತುಂಬಾನೇ ಕಡಿಮೆ ಅನ್ಸುತ್ತೆ. ಅದು ಇನ್ನಷ್ಟು ತೀವ್ರ ಪ್ರಮಾಣದಲ್ಲಿ ಈ ಬಾರಿ ಆಗಬೇಕಿದೆ. ಇನ್ನು ಭಾರತ ಆಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ. ರಷ್ಯಾ ಹಾಗೂ ಅಮೆರಿಕ ಎರಡರ ಜೊತೆಗಿನ ಸಂಬಂಧಗಳನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದೆ ಭಾರತ. ಇದರಿಂದ ಒಂದಷ್ಟು ಲಾಭಗಳು ಆಗಿವೆ, ಒಂದಷ್ಟು ಲಾಭಗಳು ಕೈತಪ್ಪಿ ಕೂಡ ಹೋಗಿವೆ. ಆದರೆ ಈ ಬಾರಿ ವಿದೇಶಾಂಗ ನೀತಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯದಲ್ಲಿ ಭಾರತ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕಾದ ಅಗತ್ಯ ಕಂಡು ಬರ್ತಾ ಇದೆ. ಹಾಗೆ ನೋಡಿದ್ರೆ 2014ರ ನಂತರ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಗಟ್ಟಿಯಾಗ್ತಾ ಬಂದವು. ಇವತ್ತು ಭಾರತ ಅಮೆರಿಕದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ. ಎರಡೂ ದೇಶಗಳ ನಡುವಿನ ವಹಿವಾಟು $100 ಬಿಲಿಯನ್ ಅನ್ನು ದಾಟಿದೆ ಮತ್ತು ಇಲ್ಲಿ ಭಾರತ ಅಮೆರಿಕಾದಿಂದ ಮಾಡಿಕೊಳ್ಳೋ ಆಮದಿಗಿಂತ ರಫ್ತಿನ ಪ್ರಮಾಣ ಹೆಚ್ಚಿದೆ. ಅಂದರೆ
ಭಾರತ ಈ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತಾ ಇದೆ. ಹಾಗೆ ಎರಡೂ ದೇಶಗಳ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳು ಕೂಡ ಆಗಿವೆ. ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಲೆಮೋವಾ ಒಪ್ಪಂದವನ್ನ ಭಾರತ 2016ರಲ್ಲಿ ಅಮೆರಿಕ ಜೊತೆ ಮಾಡಿಕೊಳ್ತು. ಹಾಗೆ 2018ರಲ್ಲಿ ಕಮ್ಯುನಿಕೇಶನ್ಸ್ ಕಂಪ್ಯಾಟಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಕಾಮ್ಕಾಸಾ ಒಪ್ಪಂದ ಆಯಿತು. ಹಾಗೆ ಬೇಕಾ ಒಪ್ಪಂದವನ್ನು ಕೂಡ ಅಮೆರಿಕ ಭಾರತದ ಜೊತೆ ಮಾಡಿಕೊಂಡಿದೆ. ಜೊತೆಗೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತ ಅಮೆರಿಕದ ಅತ್ಯಂತ ನಂಬಿಕೆಯ ಮಿತ್ರ ಅನ್ನಿಸ್ಕೊಳ್ತಾ ಇದೆ. ಕ್ವಾಡ್ ಕೂಟದಲ್ಲೂ ಭಾರತ ಇದೆ. ಮುಂದೆ ಅಮೆರಿಕಾದಲ್ಲಿ ಸರ್ಕಾರ ಬದಲಾಗಿ ಟ್ರಂಪ್ ಆಡಳಿತ ಬಂದರೂ ಕೂಡ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಹೀಗೆ ಮುಂದುವರಿಯುತ್ತವೆ. ಇನ್ನು ಆಗ್ನೇಯ ಏಷ್ಯಾ ದೇಶಗಳ ಜೊತೆಗೆ ಭಾರತ ಸಂಬಂಧ ಸುಧಾರಣೆ ಮಾಡಿಕೊಂಡಿದೆ. ನಮ್ಮ ಆಯುಧಗಳನ್ನ, ಬ್ರಹ್ಮೋಸ್ ಮಿಸೈಲ್ಗಳನ್ನ ಫಿಲಿಪೀನ್ಸ್ಗೆ ಮಾರಾಟ ಮಾಡ್ತಾ ಇದ್ದೀವಿ. ಹಾಗೆ ತೇಜಸ್ ಯುದ್ಧ ವಿಮಾನಗಳ ಮಾರಾಟಕ್ಕೂ ಭಾರತ ಪ್ರಯತ್ನ ಪಡ್ತಾ ಇದೆ. ಮ್ಯಾನ್ಮಾರ್ ಹಾಗೂ ಬಾಂಗ್ಲಾದೇಶಗಳಲ್ಲಿನ ಬಂದರುಗಳನ್ನ ಭಾರತ ಅಭಿವೃದ್ಧಿಪಡಿಸೋ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಶ್ರೀಲಂಕಾದ ಜೊತೆ ಭಾರತದ ಸಂಬಂಧಗಳು ಸುಧಾರಣೆಗೊಂಡಿವೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಲಂಕಾ ಮೊನ್ನೆ ಚೈನಾದ ಸ್ಪೈಸ್ ಶಿಪ್ಗೆ ನಮ್ಮ ನೀರಿಗೆ ನೀವು ಬರಬೇಡಿ ಅಂತ ಹೇಳುವ ಮಟ್ಟಕ್ಕೆ ಭಾರತ ಹಾಗೂ ಶ್ರೀಲಂಕಾಗಳು ಹತ್ತಿರ ಆಗಿವೆ. ಸಿಷೆಲಿಸ್, ಮಾರಿಷಸ್ಗಳಲ್ಲಿ ಭಾರತ ತನ್ನ ನೆಲೆಗಳನ್ನು ಸ್ಥಾಪಿಸುವ ಕಡೆಗೆ ಹೆಜ್ಜೆ ಇಡ್ತಾ ಇದೆ. ಇನ್ನು ಭಾರತದಲ್ಲಿ ಕಳೆದ 2 ಅವಧಿಗಳಲ್ಲಿದ್ದದ್ದು ಹಿಂದೂ ಪಕ್ಷನೇ ಆದರೂ ಭಾರತದ ಮುಸ್ಲಿಮರು ಬಿಜೆಪಿಗೆ ಮತ ಹಾಕೋದಿಲ್ಲ ಅನ್ನೋದು ನಿಜಾನೇ ಆದರೂ ಅರಬ್ ದೇಶಗಳ ಜೊತೆಗೆ ಭಾರತದ ಸಂಬಂಧಗಳು ಗಟ್ಟಿಯಾಗಿವೆ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಮೂಲಕ ಭಾರತ ಒಂದು ದೊಡ್ಡ ವ್ಯಾಪಾರಿ ಮಾರ್ಗವನ್ನು ಪ್ರಾರಂಭ ಮಾಡ್ತಾ ಇದೆ. ಜೊತೆಗೆ ಗ್ರೀಸ್, ಸೈಪ್ರಸ್ ಮುಂತಾದ ದೇಶಗಳ ಜೊತೆಗೆ ಹಾಗೆ ಆರ್ಮೇನಿಯಾದ ಜೊತೆಗೆ ಕೂಡ ಉತ್ತಮ ಬಾಂಧವ್ಯಗಳನ್ನು ಭಾರತ ಬೆಳೆಸ್ಕೊಂಡಿದೆ. ಫ್ರಾನ್ಸ್ ಹಾಗೂ ಅರಬ್ ದೇಶಗಳ ಕೂಟದಲ್ಲಿ ಭಾರತ ಇದೆ. ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಕೂಡ ಭಾರತ ತನ್ನ ಛಾಪು ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ದಕ್ಷಿಣ ವಿಶ್ವದ ನಾಯಕನಾಗೋ ಪ್ರಯತ್ನದಲ್ಲಿ ಭಾರತ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಮೊನ್ನೆ ಕ್ಯೂಬಾಗೆ ಔಷಧ ತಯಾರಿಗೆ ಬೇಕಾದ API ಅಂದರೆ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅನ್ನ ಭಾರತ ಕಳುಹಿಸಿಕೊಟ್ಟಿದೆ. ಬ್ರೆಜಿಲ್, ಗಯಾನಾ, ಸುರೆನಾಮ್, ವೆನಿಜುಯೆಲಾ ಹೀಗೆ ದಕ್ಷಿಣ ಅಮೆರಿಕಾದ ಸಾಕಷ್ಟು ದೇಶಗಳ ಜೊತೆಗೆ ಭಾರತ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಂಡಿರೋದಷ್ಟೇ ಅಲ್ಲ, ಆಫ್ರಿಕಾದಲ್ಲಿ ಕೂಡ ಚೈನಾ ಜೊತೆ ಕಾಂಪೀಟ್ ಮಾಡ್ತಾ ತನ್ನ ಛಾಪನ್ನು ಮೂಡಿಸ್ತಾ ಇದೆ ಭಾರತ. ಕಳೆದ ಬಾರಿ G20 ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಭಾರತ ದಕ್ಷಿಣ ಆಫ್ರಿಕಾ ಕೂಟಕ್ಕೆ G20ಯ ಸದಸ್ಯತ್ವವನ್ನು ಕೊಡಿಸುವ ಮೂಲಕ ಆಫ್ರಿಕಾದ ವಿಶ್ವಾಸವನ್ನು ಗಳಿಸೋದರಲ್ಲಿ ಯಶಸ್ವಿಯಾಗಿದೆ. ಇದಿಷ್ಟನ್ನು ಭಾರತ ಸರ್ಕಾರ ಕಳೆದ ಅವಧಿಯಲ್ಲಿ ಮಾಡಿದ ಹೂಡಿಕೆ ಅಥವಾ ವಿಶ್ವಾಸ ಗಳಿಕೆ ಅಂತ ಭಾವಿಸಿದ್ರೆ ಈ ಅವಧಿಯಲ್ಲಿ ಅದರ ಲಾಭವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳೋ ಕಡೆಗೆ ಭಾರತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇನ್ನು ವಿಶ್ವದ ದಕ್ಷಿಣ ದೇಶಗಳಲ್ಲಿ ಭಾರತ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋ ಮೂಲಕ ವಿಶ್ವಸಂಸ್ಥೆ ಮತ್ತು ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಾಗಿ ಒತ್ತಡ ಹೇರುವ ಸಾಧ್ಯತೆ ಈ ಬಾರಿ ದಟ್ಟವಾಗಿ ಕಾಣ್ತಾ ಇದೆ. ಭಾರತಕ್ಕೆ ಶತಾಯ ಗತಾಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವವನ್ನು ಪಡ್ಕೋಬೇಕು. ಅದು ಲಭ್ಯವಾಗದೇ ಇದ್ರೆ ವಿಶ್ವದ ಅತ್ಯಂತ ಬಲಿಷ್ಠ ದೇಶ ಆಗೋದಕ್ಕೆ ಭಾರತಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ UNSC ಸದಸ್ಯತ್ವಕ್ಕೆ ಉಳಿದೆಲ್ಲ ದೇಶಗಳು ಬೆಂಬಲ ಕೊಟ್ಟರು ಚೈನಾ ಖಂಡಿತ ಅಡ್ಡಿಪಡಿಸುತ್ತೆ. ಹೀಗಾಗಿ ಭಾರತ ಭೌಗೋಳಿಕ ರಾಜಕಾರಣದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು. ಭಾರತ ಬೇರೆ ಬೇರೆ ಕೂಟಗಳನ್ನು ಮಾಡ್ಕೊಳ್ಳೋ ಮೂಲಕ ವಿಶ್ವಸಂಸ್ಥೆಗೆ ಪರ್ಯಾಯ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ನಮ್ಮ ಆರ್ಥಿಕ ಶಕ್ತಿ ಕೂಡ ಗಟ್ಟಿಯಾಗಬೇಕು. ಹೀಗಾಗಿ ಈ ಬಾರಿ ಭಾರತದ ಆರ್ಥಿಕ ಸುಧಾರಣೆಗಳು, ಭಾರತದ ಅಭಿವೃದ್ಧಿ, ಭಾರತದ ಒಳಗೆ ಉದ್ಯೋಗ ಸೃಷ್ಟಿ, ಹೂಡಿಕೆಗಳ ಕಡೆಗೆ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಒಂದು ಸುಸ್ಥಿರ ಆರ್ಥಿಕ ಬೆಳವಣಿಗೆಯ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ದೇಶ ವಿಶ್ವ ಮಟ್ಟದಲ್ಲಿ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಇದರ ಜೊತೆಗೆ ದೇಶದ ಭದ್ರತೆಯ ಕಡೆಗೆ ಕೂಡ ಗಮನ ಹರಿಸಬೇಕು. ಒಂದ್ ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನ ಅನ್ನೋ ಎರಡೆರಡು ಶತ್ರುಗಳನ್ನ ಕಟ್ಟಿಕೊಂಡಿರೋ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಗಟ್ಟಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಡೆಟರೆನ್ಸ್ ಅನ್ನ ಬೆಳೆಸ್ಕೋಬೇಕು. ಭಾರತ ಸದೃಢವಾಗಿದೆ ಅನ್ನೋ ಸಂದೇಶವನ್ನ ಶತ್ರುಗಳಿಗೆ ಹಾಗೂ ಮಿತ್ರರಿಗೆ ಕೂಡ ಕೊಡಬೇಕು. ಅದರ ಮೊದಲ ಹೆಜ್ಜೆಯನ್ನ ಭಾರತ ಈಗಾಗಲೇ ಇಡ್ತಾ ಇದ್ದ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಚೈನಾ ಹಾಗೂ ಭಾರತದ ಗಡಿಯಲ್ಲಿನ ಉದ್ವಿಗ್ನತೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಗಲ್ವಾನ್ ವ್ಯಾಲಿಯಲ್ಲಿ, ಡೋಕ್ಲಾಂನಲ್ಲಿ ಭಾರತ ಮತ್ತು ಚೈನಾ ನಡುವೆ ಇತ್ತೀಚೆಗೊಂದಷ್ಟು ಸಂಘರ್ಷಗಳಾಗಿವೆ. ಲದಾಖ್ ಭಾಗದಲ್ಲಿ ಎರಡೂ ದೇಶಗಳು ಸೇನೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ನಿಯೋಜನೆ ಮಾಡಿವೆ. ಟಿಬೆಟ್ ಅಲ್ಲಿ ಸಿಕ್ಕಿಂನಿಂದ ಬರೀ 150 ಕಿಲೋಮೀಟರ್ಗಳ ದೂರದಲ್ಲಿ ಚೈನಾ ತನ್ನ ವಾಯು ನೆಲೆಯಲ್ಲಿ J-20 ಯುದ್ಧ ವಿಮಾನಗಳನ್ನ ತಂದು ನಿಲ್ಲಿಸಿದೆ. ಅರುಣಾಚಲ ಪ್ರದೇಶದಲ್ಲಿ ಕೂಡ ಚೈನಾ ಆಗಾಗ ಕಿತಾಪತಿ ಮಾಡ್ತಾ ಇರುತ್ತೆ. ಅಲ್ಲಿನ ಒಂದಷ್ಟು ಊರುಗಳ ಹೆಸರನ್ನ ಚೈನಾ ಬದಲಾಯಿಸಿದೆ. ಇಷ್ಟೆಲ್ಲ ಚೈನಾ ಮಾಡ್ತಾ ಇದ್ರು
ಭಾರತ ಇಷ್ಟು ವರ್ಷ ಅಂಥ ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಕಳೆದ ಬಾರಿ ಚೈನಾ ಅರುಣಾಚಲದ ಕೆಲ ಪ್ರದೇಶಗಳ ಹೆಸರನ್ನ ಬದಲಾಯಿಸಿದ ಬಗ್ಗೆ ಪ್ರತಿಕ್ರಿಯಿಸಿದ್ದ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್, ನಮ್ಮ ದೇಶದ ಊರುಗಳ ಹೆಸರನ್ನ ಬದಲಾಯಿಸಿ ಕರೆದ ಮಾತ್ರಕ್ಕೆ ಅವೇನು ಚೈನಾಗೆ ಸೇರಿ ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅಷ್ಟು ಬಿಟ್ರೆ ಭಾರತ ಬೇರೆ ಇನ್ಯಾವ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆದರೆ ಈಗ ಅದಕ್ಕೂ ಭಾರತ ಒಂದು ದಾರಿಯನ್ನು ಕಂಡು ಹಿಡಿದಿದೆ. ನಿಮಗೆ ನೆನಪಿರಬೇಕು, ಭಾರತದ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ತೈವಾನ್ನ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಶುಭಾಶಯ ಕೋರಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಭಾರತ ತೈವಾನ್ ಜೊತೆ ಉತ್ತಮ ಬಾಂಧವ್ಯಗಳನ್ನ, ಸ್ನೇಹವನ್ನ ಮುಂದುವರಿಸೋದಕ್ಕೆ ನಾವು ಬಯಸ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಉರುಕೊಂಡ ಚೈನಾ ಭಾರತದ ವಿರುದ್ಧ ಕಿಡಿಕಾರ್ತು. ತೈವಾನ್ ಅನ್ನೋದು ದೇಶನೇ ಅಲ್ಲ, ಅದು ಚೈನಾದ ಭಾಗ ಅಂತ ಹೇಳ್ತು. ಅದಕ್ಕೆ ಭಾರತ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲಿಲ್ಲ. ಆದರೆ ಈಗ ಟಿಬೆಟ್ನಲ್ಲಿನ 30 ಪ್ರದೇಶಗಳ ಹೆಸರನ್ನೇ ಬದಲಿಸುವ ಮೂಲಕ ಭಾರತ ಚೈನಾದ ಅರುಣಾಚಲ ಕಿರಿಕೆಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಟಿಬೆಟ್ಗೆ ಸೇರಿದ 11 ಜನವಸತಿ ಪ್ರದೇಶಗಳು, 12 ಬೆಟ್ಟಗಳು, 4 ನದಿಗಳು, 1 ಸರೋವರ, 1 ಪರ್ವತ ಕಣಿವೆ ಹಾಗೂ 1 ಭೂಪ್ರದೇಶದ ಹೆಸರನ್ನ ಭಾರತ ಬದಲಾಯಿಸಿದೆ. ಈ ಹೆಸರುಗಳಿಗೆ ಈ ಹಿಂದೆ ಟಿಬೆಟ್ ಅಂತ ಆ ಪ್ರದೇಶ ಕರೆಸ್ಕೊಳ್ತಾ ಇದ್ದ ಸಮಯದಲ್ಲಿ, ಅಂದ್ರೆ ಚೈನಾದ ಭಾಗವಾಗುವ ಮೊದಲು ಆ ಭೂಪ್ರದೇಶವನ್ನ ಐತಿಹಾಸಿಕವಾಗಿ ಏನಂತ ಕರೆಯಲಾಗ್ತಾ ಇತ್ತೋ ಆ ಹೆಸರುಗಳನ್ನ ಭಾರತ ಅಲ್ಲಿ ಪುನರ್ನಾಮಕರಣ ಮಾಡಿದೆ. ಇನ್ನು ಮುಂದೆ ಭಾರತೀಯ ಸೇನೆಯ ಮ್ಯಾಪ್ಗಳಲ್ಲಿ ಹಾಗೂ ಭಾರತ ಬಿಡುಗಡೆ ಮಾಡೋ ಟಿಬೆಟ್ ಮ್ಯಾಪ್ ಅಲ್ಲಿ ಕೂಡ ಆ ಪ್ರದೇಶಗಳ ಹೆಸರನ್ನ ಬದಲಾದ ಹೆಸರುಗಳಿಂದ ಭಾರತ ಗುರುತಿಸುತ್ತೆ. ಜೊತೆಗೆ ಭಾರತದಲ್ಲಿನ ಟಿಬೆಟನ್ನರೂ ಕೂಡ ಅದೇ ಮ್ಯಾಪು ಹಾಗೂ ಅದೇ ಹೆಸರುಗಳನ್ನು ಬಳಸ್ತಾ ಹೋಗ್ತಾರೆ. ಇದರಿಂದ ಆ ಪ್ರದೇಶಗಳು ಚೀನಾದಿಂದ ಮುಕ್ತಿ ಪಡ್ಕೊಂಡು ಬಿಡುತ್ತವೆ ಅಂತಲ್ಲ, ಆದರೆ ಹೆಸರು ಬದಲಿಸುವ ಕೆಲಸವನ್ನ ಚೀನಾ ಅಷ್ಟೇ ಅಲ್ಲ, ಭಾರತ ಕೂಡ ಮಾಡಬಲ್ಲದು ಅನ್ನೋ ಸಂದೇಶವನ್ನ ಈ ಮೂಲಕ ಭಾರತ ಚೈನಾಗೆ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ದಕ್ಷಿಣ ಚೈನಾ ಸಾಗರದಲ್ಲಿ ಚೈನಾದ ದಬಾವಣೆಯನ್ನ ಎದುರಿಸ್ತಾ ಇರೋ ದೇಶಗಳಿಗೆ ಕೂಡ ಇಲ್ಲಿ ಚೈನಾನ ಎದುರಿಸೋದಕ್ಕೆ ನಿಮ್ಮ ಜೊತೆ ನಾವು ಇದೀವಿ ಅನ್ನೋ ಗಟ್ಟಿ ಸಂದೇಶವನ್ನ, ಧೈರ್ಯವನ್ನ ತುಂಬೋ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಇದು ಅಮೆರಿಕ ಸೇರಿದಂತೆ ಚೈನಾ ವಿರೋಧಿ ಒಕ್ಕೂಟಕ್ಕೆ ಕೂಡ ಭಾರತ ಕಳುಹಿಸ್ತಾ ಇರುವ ಒಂದು ಗಟ್ಟಿ ಸಂದೇಶ. ಪಾಕಿಸ್ತಾನದ ಜೊತೆ ಸೇರಿ ಕಾಶ್ಮೀರದ ವಿಷಯದಲ್ಲಿ ಆಗಾಗ ಮೂಗು ತೂರಿಸೋ ಚೈನಾಗೆ ಭಾರತ, ನೀವು ನಮ್ಮ ವಿಷಯಕ್ಕೆ ಬಂದ್ರೆ ನಾವು ನಿಮ್ಮ ವಿಷಯಕ್ಕೆ ಬರ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ದಕ್ಷಿಣ ಚೈನಾ ಸಾಗರದಲ್ಲಿ ಕೂಡ ಭಾರತ ಚೈನಾಗೆ ಟಾಂಗ್ ಕೊಡೋ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಚೈನಾ ಜೊತೆಗಿನ ಈ ಪೈಪೋಟಿಯಲ್ಲಿ ಭಾರತ ಯಶಸ್ಸನ್ನು ಪಡಿಬೇಕು ಅಂದ್ರೆ ಮೊದಲು ಚೈನಾ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋ ಪ್ರಯತ್ನವನ್ನು ಮಾಡಬೇಕು. ಚೈನಾದ ಆಮದುಗಳನ್ನು ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ಭಾರತದಲ್ಲಿ ತಯಾರಿಕಾ ಘಟಕಗಳನ್ನು ಹೆಚ್ಚು ಮಾಡ್ಕೋಬೇಕು. ಈಗಾಗಲೇ ಒಂದಷ್ಟು ರಾ ಮೆಟೀರಿಯಲ್ಗಾಗಿ ಭಾರತ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಆದರೂ ಅದು ಸಾಕಾಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ಭಾರತದ ತಯಾರಿಕಾ ವಲಯ ಗಟ್ಟಿಯಾಗಿ ಭಾರತದ ಒಳಕ್ಕೆ ಹೂಡಿಕೆಗಳು ಹರಿದು ಬಂದು ಭಾರತ ಜಗತ್ತಿನ ಇಂಡಸ್ಟ್ರಿ, ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಬೆಳಿಬೇಕು. ಆ ನಿಟ್ಟಲ್ಲಿ 3ನೇ ಅವಧಿಯ ಪ್ರಧಾನಿ ಮೋದಿ ಹಾಗೂ ಅವರ NDA ಸರ್ಕಾರ ಹೇಗೆ ಕಾರ್ಯಪ್ರವೃತ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ನಮ್ಮ ಪಶ್ಚಿಮದಲ್ಲಿರೋ ಪಾಕಿಸ್ತಾನದ ಜೊತೆಗೆ ಸದ್ಯಕ್ಕೆ ಭಾರತದ ಸಂಬಂಧಗಳು ಸುಧಾರಣೆಯಾಗುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಮತ್ತು ಅದರ ಅಗತ್ಯ ಕೂಡ ಭಾರತಕ್ಕಿದ್ದ ಹಾಗಿಲ್ಲ. ಆದ್ರೆ ಪಾಕಿಸ್ತಾನದ ಮೂಲಕ ಆಗ್ತಾ ಇರೋ ಭಯೋತ್ಪಾದಕ ಕೃತ್ಯಗಳೇನಿವೆ ಅವುಗಳಿಗೆ ಒಂದು ಗಟ್ಟಿ ಉತ್ತರವನ್ನು ಕೊಡೋ ಪ್ರಯತ್ನವನ್ನ ಭಾರತ ಈ ಬಾರಿ ಮಾಡಬೇಕಾಗುತ್ತೆ. ಮೊನ್ನೆ ಪ್ರಯಾಣಿಕರ ಬಸ್ ಒಂದರ ಮೇಲೆ ದಾಳಿ ನಡೀತು. ಅದರ ಬೆನ್ನಲ್ಲೇ ಭಾರತೀಯ ಸೇನೆಯ ಮೇಲೆ ಕೂಡ ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ. ಸತತವಾಗಿ ಕಾಶ್ಮೀರದಲ್ಲಿ ಪಾಕ್ ಮೂಲದ ಭಯೋತ್ಪಾದಕರ ಕೃತ್ಯಗಳು ನಡೀತಲೇ ಬರ್ತಾ ಇವೆ. 2024 ಆರಂಭದಿಂದಲೂ ಕೂಡ ಪ್ರತಿನಿತ್ಯ ಒಂದಿಲ್ಲೊಂದು ಘಟನೆಗೆ ಕಾಶ್ಮೀರ ಸಾಕ್ಷಿಯಾಗ್ತಾ ಇದೆ. ಇದನ್ನ ಹೀಗೆ ಮುಂದುವರಿಸ್ತಾ ಹೋದ್ರೆ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯ ಉದ್ದೇಶ ಏನಿದೆ ಅದು ಈಡೇರದೆ ಹೋಗಬಹುದು. ಹೀಗಾಗಿ ಭಾರತ ದೊಡ್ಡ ಮಟ್ಟದ ಕಾರ್ಯಾಚರಣೆಯೊಂದಕ್ಕೆ ಈ ವರ್ಷ ಇಳಿಲೇಬೇಕಾದ ಅನಿವಾರ್ಯತೆ ಇದೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರಿಗೊಂದು ಪಾಠ ಕಲಿಸುವ ಕೆಲಸವನ್ನ ಭಾರತ ಮಾಡಬೇಕಾದ ಅಗತ್ಯ ಇದೆ. ಇದು ಗೆಳೆಯರೆ ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಗೂ ಚೈನಾಗೆ ಟಾಂಗ್ ಕೊಡೋ ನಿಟ್ಟಲ್ಲಿ ಟಿಬೆಟ್ನ 30 ಪ್ರದೇಶಗಳ ಹೆಸರನ್ನ ಭಾರತ ಬದಲಿಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.